ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಚಾನಲ್. ನೀವು ಹರಸಿ ಬೆಳೆಸಿ ಹಾರೈಸಬೇಕಾದಂಥ ಚಾನಲ್. ಬನ್ನಿ ಶುರು ಮಾಡೋಣ. ಈಗಾಗಲೇ ಕೆಂಪೇಗೌಡ ಬಡಾವಣೆ, ಅರ್ಕಾವತಿ ಬಡಾವಣೆ, ಶಿವರಾಮ್ ಕಾರಂತ ಬಡಾವಣೆ, ಹೀಗೆ ಅನೇಕ ಬಡಾವಣೆಗಳನ್ನ ಮಾಡ್ತಾ ಬಂದಿದೆ. ಇದರೊಟ್ಟಿಗೆ ಕೇಸ್ಗಳು ಕೂಡ ನಡೀತಾ ಇದೆ. ಒಂದಷ್ಟು ಜನ ಕೇಸ್ಗಳು ಹಾಕ್ಕೊಂಡಿದ್ದಾರೆ. ಹಾಗೆ ಈಗ ಪೆರಿಫೆರಲ್ ರಿಂಗ್ ರಸ್ತೆ ಬಗ್ಗೆ ಕೂಡ ಕಾರ್ಯಾರಂಭ ಮಾಡಿದ್ದಾರೆ. ಇದರೊಟ್ಟಿಗೆ ಕೇಸ್ ಕೂಡ ನಡೀತಾ ಇದೆ. ಇದರೊಟ್ಟಿಗೆ ಅಕ್ಕಪಕ್ಕ BDA ಬಡಾವಣೆಗಳು ಕೂಡ ತಲೆ ಎತ್ತುತ್ತೆ ಅನ್ನೋಂಥದ್ದು ಒಂದು ಇವತ್ತಿನ ಸಂಗತಿ. ಈ ಸಂಗತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಸುದೀರ್ಘವಾಗಿ ಮಾತಾಡೋದಕ್ಕೆ ಪತ್ರಿಕಾ ರಂಗದ ಹಿರಿಯ ಮುತ್ಸದ್ದಿಗಳಾದಂಥ ಶ್ರೀಯುತ ಅಮೂಲ್ಯವಾಣಿ ಸಂಪಾದಕರಾದ GV ರಾಮರಾವ್ ಅವರು ಹಾಗೂ ಕರುನಾಡ ದಿಗಂತ ಪತ್ರಿಕೆ ಸಂಪಾದಕರಾದ ಶ್ರೀಯುತ ಶಿವಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಮಾತಾಡೋಣ. ನೋಡಿ, ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಈಗಾಗಲೇ ನಾನು ಭಾಗ 1, 2, 3 ಮಾಡಿದ್ದೀನಿ. ಪೆರಿಫೆರಲ್ ರಿಂಗ್ ರಸ್ತೆ ಹಾಗೂ ಅಕ್ಕಪಕ್ಕ ಬಡಾವಣೆಗಳ ನಿರ್ಮಾಣಕ್ಕೆ ಈಗಾಗಲೇ ಹಿರಿಯ ಪತ್ರಕರ್ತರೊಟ್ಟಿಗೆ ಒಂದು ಭಾಗದ ಸಂವಾದ ಕಾರ್ಯಕ್ರಮ ಮಾಡಿದ್ದೀನಿ. ಇದೀಗ 2ನೇ ಭಾಗಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಮೂಲ್ಯವಾಣಿ ದಿನಪತ್ರಿಕೆ ಸಂಪಾದಕರಾದಂಥ ರಾಮರಾವ್ ಅವರು ಬಂದಿದ್ದಾರೆ. GV ರಾಮರಾವ್ ಅವರು, ಅವ್ರಿಗೂ ನಮಸ್ಕಾರ. ಕರುನಾಡ ದಿಗಂತ ದಿನಪತ್ರಿಕೆ ಸಂಪಾದಕರಾದಂಥ ಶ್ರೀಯುತ ಶಿವಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ನಮಸ್ಕಾರ. ನಮಸ್ಕಾರ. ನೀವು ಇವಾಗ ನೋಟಿಸ್ ಇಶ್ಯೂ ಮಾಡಿ ಏಕಾಏಕಿ ಅವ್ರನ್ನ ಎತ್ತು ಅಂತಂದಾಗ ಅವ್ರು ಎಲ್ಲಿಗೆ ಹೋಗಬೇಕು? ಅವ್ರೀಗ ಅವ್ರಿಗೆ ಕಾನೂನು ಒಂದೇ ಮೊರೆ. ಕಾನೂನು ಬಿಟ್ಟರೆ ಇನ್ನಿಲ್ಲ, ಕೋರ್ಟ್ ಬಿಟ್ಟರೆ ಇನ್ನಿಲ್ಲ. ಕಾನೂನು ಕೋರ್ಟಿನ ಚೌಕಟ್ಟಿನಲ್ಲಿ ಕಾನೂನು ಫೈಟ್ ಮಾಡಬೇಕಾಗತ್ತೆ. ಇದರೊಟ್ಟಿಗೆ ಇವತ್ತು ಕಾಂಪನ್ಸೇಷನ್ ಅಂತ ಏನು ಕೊಡ್ತೀರಿ ಅದು ಕೊಡಬೇಡಿ ನೀವು ಅವ್ರಿಗೆ. ಈ ರೆವಿನ್ಯೂ ನಿವೇಶನದಾರರು ಏನು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ, ಅದ್ರ ಬದಲು ನೀವು ಸುತ್ತಮುತ್ತ ಲೇಔಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ, ಅಲ್ಲಿ ಅವ್ರಿಗೆ ಏನು ನೀವು ಸೈಟ್ಗಳನ್ನ ಮಾಡ್ತೀರಿ ಅದರಲ್ಲಿ ಅವ್ರಿಗೆ ಒಂದು ಅರ್ಧ ಸೈಟು, ಒಂದು ಸೈಟು ನೋಡಿಕೊಂಡು, ಅವರು ಬರೀ ಸೈಟ್ದಾರರಾಗಿದ್ದರೆ, ಮನೆ ಕಟ್ಕೊಂಡಿದ್ರೆ 1 ಫ್ಲೋರು 2 ಫ್ಲೋರು ಅದನ್ನು ನೋಡ್ಕೊಂಡು ಅವ್ರಿಗೆ ಇದು ಮಾಡಿಕೊಡಿ, ಸೈಟ್ ಮಾಡಿಕೊಡಿ. ಅವ್ರ ಬದುಕನ್ನು ಅವ್ರು ಅಲ್ಲೇ ಕಟ್ಕೊಳ್ತಾರೆ. ತಿರ್ಗ ಈ ವಿಷಯವಾಗಿ ನಾವು ಮಾತಾಡೋದಕ್ಕೆ ಅಂಥೇಳಿ ಕರುನಾಡ ದಿಗಂತ ಸಂಪಾದಕರು ಹಾಗೂ ಸಮಾಜ ಸೇವಕರು, ಉತ್ತಮ ವಾಗ್ಮಿಗಳು ಆದಂತಹ ಶ್ರೀಯುತ ಶಿವಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕ ಸ್ವಾಗತ ಮಾಡ್ತಾಯಿದ್ದೀನಿ. ಹಾಗೆ ಅಮೂಲ್ಯವಾಣಿ ದಿನಪತ್ರಿಕೆ ಸಂಪಾದಕರಾದಂಥ ಶ್ರೀಯುತ ರಾಮರಾವ್ ಅವರು ಬಂದಿದ್ದಾರೆ. GV ರಾಮರಾವ್ ಅಂತ. ಅವರು ಚಲನಚಿತ್ರರಂಗದಲ್ಲಿ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ, ಪತ್ರಿಕಾ ರಂಗಗಳಲ್ಲಿ ತೊಡಗಿಸ್ಕೊಂಡಿದ್ದು, ಇದರೊಟ್ಟಿಗೆ ಅಮೂಲ್ಯವಾಣಿ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದು, ಅವರನ್ನು ಕೂಡ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಿಷಯವಾಗಿ ಸಂವಾದ ಕಾರ್ಯಕ್ರಮ ಅಂಥೇಳಿ ಏನು ಮಾಡ್ತಾಯಿದ್ದೀನಿ, ಈ ಸಂವಾದ ಕಾರ್ಯಕ್ರಮದಲ್ಲಿ ಈ ಹಿರಿಯ ಪತ್ರಕರ್ತರೊಟ್ಟಿಗೆ ಈ ಪೆರಿಫೆರಲ್ ರಿಂಗ್ ರಸ್ತೆ ಹಾಗೂ ಸುತ್ತಮುತ್ತಲ ಬಡಾವಣೆಗಳ ನಿರ್ಮಾಣಕ್ಕೆ ಏನು ಇವತ್ತು ನೋಟಿಸ್ ಜಾರಿ ಮಾಡಿ ಎಲ್ಲರನ್ನೂ ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡೋದಕ್ಕೆ ಅಂಥೇಳಿ ಈ ಒಂದು ಸಂವಾದ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂವಾದ ಕಾರ್ಯಕ್ರಮದಲ್ಲಿ ಈ ಹಿರಿಯ ಪತ್ರಕರ್ತರು ಏನು ಹೇಳ್ತಾರೆ, ಅದು ವಿಚಾರ ಏನಿದೆ, ಸರ್ಕಾರಕ್ಕೆ ತಲುಪುವಂಥ ನಿಟ್ಟಿನಲ್ಲಿ ಹಾಗೂ ಆ ಸರ್ಕಾರದ ಅಂಗಸಂಸ್ಥೆ BDAಗೆ ಮುಟ್ಟುವಂಥ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸೋಣ ಅಂತ ಹೇಳ್ತಾ, ಇದು ಜನಕ್ಕೂ ಕೂಡ ಮುಟ್ಟುವಂಥ ಒಂದು ಒಳ್ಳೆಯ ಒಂದು ಸುದ್ದಿ ಆಗಲಿ, ಇದರೊಟ್ಟಿಗೆ ಅವ್ರಿಗೂ ಅನುಕೂಲ ಆಗುವಂಥ ನಿಟ್ಟಿನಲ್ಲೂ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಬನ್ನಿ ಶುರು ಮಾಡೋಣ. ಸರ್, ಮೊದಲನೇದಾಗಿ ಈ ವೇದಿಕೆ ಏನಿಗೆ ಮಾಡಿದ್ದೀವಿ ಅನ್ನೋದು ನಿಮಗೂ ಗೊತ್ತು, ಜನಕ್ಕೂ ತಿಳಿತಾ ಇದೆ. ಪೆರಿಫೆರಲ್ ರಿಂಗ್ ರಸ್ತೆ ಬಗ್ಗೆ ಕೇಳ್ತಾ ಇದ್ದೀರಿ. ಆಯಿತು, ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ, ರಿಂಗ್ ರಸ್ತೆ ಮಾಡೋದು ಸಾಮಾಜಿಕವಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಮಾಡುವಂಥದ್ದು ಕಾರ್ಯಕ್ರಮ. ಇನ್ನೊಂದು ವಿಚಾರ ಏನು,
ರಿಂಗ್ ರೋಡಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಯಾಕೆ ರಿಂಗ್ ರೋಡ್ ಅಂತ ಮಾಡಿರೋದು? ಅದಕ್ಕೆ ಗಾಡಿಗಳು ಎಲ್ಲೂ ನಿಲ್ಲದೆ, ಅಂದರೆ ವಾಹನಗಳು ಎಲ್ಲೂ ನಿಲ್ಲದೆ ಸರಾಗವಾಗಿ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ, ಮತ್ತೆ ಒಂದು ಎಂಡಿಂದ ಇನ್ನೊಂದು ಎಂಡು ಅಂತಂದ್ರೆ ಏನು, ಒಂದು ಮೇನ್ ರೋಡ್ ಅಂದರೆ ನ್ಯಾಷನಲ್ ಹೈವೇಯಿಂದ ಇನ್ನೊಂದು ನ್ಯಾಷನಲ್ ಹೈವೇಗೆ ಕೊಡುವಂಥ ಕನೆಕ್ಷನ್, ಅದೊಂಥರ ಬ್ರಿಡ್ಜ್ ಇದ್ದಾಗೆ. ಈಗ ನೈಸ್ ರೋಡ್ ಅಂತ ಮಾಡಿದ್ದಾರೆ, ಪೆರಿಫೆರಲ್ ರಿಂಗ್ ರೋಡ್ 200 ಅಡಿ ಅಂತರದಲ್ಲಿದೆ. ಎಂಥ ಟ್ರಕ್ ಬೇಕಾದ್ರೂ ಹೋಗ್ಬೋದು, 100 ಅಡಿ ಟ್ರಕ್ ಮಾಡಿಕೊಂಡು ಅವನು ಗಾಡಿ ತಿರುಗಿಸ್ಬೋದು, ಅಷ್ಟು ದೊಡ್ಡ ರಸ್ತೆ ಇದೆ. ಇಂಥ ರಸ್ತೆ ಇದ್ದಾಗೂ ಕೂಡ ಅಲ್ಲಿಂದ ಮುಂದಕ್ಕೆ 3 ರಿಂದ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆ ಮಾಡಿದ್ದಾರೆ. ಪಬ್ಲಿಕ್ ವರ್ಕ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಒಂದು ದೊಡ್ಡ ರಸ್ತೆ ಮಾಡಿದ್ದಾರೆ. ಅದು ಕೂಡ ಪೆರಿಫೆರಲ್ ರಿಂಗ್ ರೋಡ್ ಥರನೇ, ಯಾವುದೇ ಟ್ರಕ್ ಹೋಗ್ಬೋದು. ಒಂದು ಚೆನ್ನಾಗಿದೆ ರಸ್ತೆ, ಉತ್ತಮವಾದಂಥ ರಸ್ತೆ. ಇಷ್ಟು ಸಾಧನಗಳಿದ್ದಾಗ ಇನ್ನೂ ಪೆರಿಫೆರಲ್ ರಿಂಗ್ ರೋಡ್ ಬೇಕು ಬೆಂಗಳೂರಿಗೆ ಅನ್ನೋಂಥ ಅಗತ್ಯತೆ ಏನಿತ್ತು? 2012ರಲ್ಲಿ ಕೂಡ ಡಿಕ್ಲೇರ್ ಮಾಡಿಬಿಟ್ರು, ನಾವು ಡೆವಲಪ್ ಆಗ್ತಾರೆ, ಅದರ ಒಂದು ಸ್ಥಳೀಯವಾಗಿ ಡೆವಲಪ್ಮೆಂಟ್ ಆಗ್ತಾರಲ್ಲ. ಸರ್ಕಾರ ಸರ್ಕಾರದ ಮುಖಾಂತರ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಬಿಜೆಪಿ ಸರ್ಕಾರ ಬರುತ್ತೆ. ಅವ್ರು ಮಾಡಿದ್ದನ್ನು ನಾವು ಮಾಡಲ್ಲ ಅಂತ ಇವ್ರು ಹೇಳೋದು, ಇವ್ರು ಮಾಡಿದ್ದನ್ನು ಅವ್ರು ಮಾಡಲ್ಲ ಅಂತ ಇದೇ ಕತೆ. ಸ್ನೇಹಿತರೆ, ಮಾನವ ಹಕ್ಕುಗಳ ಆಯೋಗ ಏನು ಮಾಡ್ತಾ ಇದೆ ಸರ್? ಮಾನವ ಹಕ್ಕುಗಳು ಆಯೋಗ ಇದು ಸೇರ್ತಾನೆ. ಹೌದು ಹೌದು. ಆಮೇಲೆ ಏನು ಗ್ರಾಹಕರ ಹಕ್ಕುಗಳ ವೇದಿಕೆ ಕೂಡ ಸೇರ್ತಾನೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಇವರು? ಇವತ್ತು ಇಷ್ಟು ಅವ್ಯಾಹತವಾಗಿ ಅನ್ಯಾಯ ಆಗ್ತಾ ಇದೆ. ಇವತ್ತು ಸುಮಾರು 2 ರಿಂದ 2.5 ಲಕ್ಷ ಜನ ಬೀದಿ ಬೀಳ್ತಾರೆ. ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಸರ್ಕಾರದ ಅಂಗಸಂಸ್ಥೆಗಳೇ ಆಗಿದ್ರು ಕೂಡ ಮಾನವ ಹಕ್ಕುಗಳ ಆಯೋಗ ಆಗಿರ್ಬೋದು, ಗ್ರಾಹಕರ ಹಕ್ಕುಗಳ ಆಯೋಗ ಆಗಿರ್ಬೋದು, ಏನೇ ಆಗಿರ್ಬೋದು, ಇವರೆಲ್ಲ ಒಂದು ಈ ನಿಯೋಗ ಏನು ಮಾಡ್ತಾ ಇದೆ, ಜನಗಳ ಪರವಾಗಿ ನಿಂತು ಕೆಲಸ ಮಾಡಬೇಕಾಗಿರೋದು. ಏನು ಮಾಡ್ತಾ ಇದ್ದಾರೆ ಈ ಆಯೋಗ? ಏನು ಮಾಡ್ತಾ ಇದೆ? ಅಥವಾ ಈ ಆಯೋಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸರ್ಕಾರ ಅಧೀನದಲ್ಲಿದ್ದಾರೆ, ಅವ್ರೇನು ಮಾಡೋಕ್ಕಾಗುತ್ತೆ? ಸರ್ಕಾರದಲ್ಲಿ ಇಲ್ಲ, ಸರ್ಕಾರದಲ್ಲಿ ಆದರೆ ನೊಂದೇನು ಗೊತ್ತಾ, ಒಂದು ಸಮಸ್ಯೆ ಕಾಡ್ತಾ ಇರೋದು ಒಂದು ಸರಿ ನಿವೇಶನ ಮನೆ ಕಟ್ಟಕ್ಕೆ ಶುರು ಮಾಡಿ, ಆ ಮನೆ ಕಟ್ಟೋ ನೀವು ಕೈಗೆ ಪರ್ಮಿಷನ್ ತಗೋಬೇಕು, ಸ್ಯಾನಿಟರಿ ಪರ್ಮಿಷನ್ ತಗೋಬೇಕು, ಎಲ್ಲ ಸರ್ಕಾರ ತಂದು ಕೊಡುತ್ತೆ. ನಮ್ಮ ಸ್ವಂತವನ್ನೇನು ಅದನ್ನು ಹಾಕ್ಕೊಳ್ಳೋವಾಗ ಸರ್ಕಾರ ತಂದು ಕೊಡುತ್ತೆ. ಅದಕ್ಕೆ ನೀವು ಸರ್ಕಾರದಿಂದ ವಿದ್ಯುತ್ ಕೊಟ್ಟಾಗಲಿ, BWSನಿಂದ ಸ್ಯಾನಿಟರಿ ಪದಾರ್ಥಗಳಾಗಲಿ ಇವೆಲ್ಲ ಕೊಟ್ಟಾದ್ಮೇಲೆ ನೀವು ಆ ಮನೆ ಹೊಡೆಯೋ ಅಧಿಕಾರ ನಿಮ್ಗೆ ಏನಿದೆ? ಯಾವ ಆಧಾರದ ಮೇಲೆ ಕೊಡ್ತೀರಿ? ನೀವು ಕನೆಕ್ಷನ್ ಯಾವ ಥರ ಕೊಡ್ತೀರಿ? ವಿದ್ಯುತ್ ಎಲ್ಲ ಸೌಲಭ್ಯಗಳು ಕೊಟ್ಟುಬಿಟ್ಟು ಎಷ್ಟು ಯೋಚನೆ ಮಾಡಿದ್ವಿ, ಎಲ್ಲ ಹೊಡೆದಾಗ್ತೀವಿ ಹೊಡಿ ಕೊಡ್ದು ಸರ್ಕಾರ ಅದು ಯಾವ ಥರ ಮಾತಾಡ್ತಾರೆ? ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಕೊಟ್ಟರೋದು ನೀವೇ ಸ್ವಾಮಿ ಮೂಲಸೌಕರ್ಯ. ಹೌದು, ಮೂಲಸೌಕರ್ಯ ಅಂದರೆ ಮೂಲಸೌಕರ್ಯ ಕೊಡೋದು ಎಲ್ಲಿವರೆಗೆ ನಾವು ಕೊಟ್ಟಿರ್ತೀವೋ ಅಲ್ಲಿವರೆಗೆ ಇರಿ, ಹೇಗೆ ಅದಾದ್ಮೇಲೆ ನೀವು ಹೊರಡ್ತಾ ಇರಿ ಅಂತ ಅರ್ಥ. ಟ್ಯಾಕ್ಸ್ ಕಟ್ಸ್ಕೊಳ್ತೀರಾ? ನೀವು ಕಟ್ಸ್ಕೊಳ್ತಾ ಇದಾರಲ್ಲ, ತೆರಿಗೆ ಕಟ್ಸ್ಕೊಳ್ತೀರಾ? ಅದೇ ಅದನ್ನು ಎಲ್ಲ ಟ್ಯಾಕ್ಸ್ಗಳು ಅವು ಇವು ಕಟ್ಕೊಂಡಿರೋದು ಏನು ಮಾಡ್ತಾರೆ ಅಂದರೆ ಬಾಗಿಗಳಿಗೆ ಎಲ್ಲ ಬಾಗಿಗಳು ಆ ಭಾಗ್ಯ ಕೊಡೋದು, ಈ ಭಾಗ್ಯ ಕೊಡೋದು. ಒಂದು ಪ್ರಶ್ನೆ ನನ್ನಲ್ಲಿ ಏನು ಕಾಡ್ತಾ ಇದೆ, ಇಬ್ಬರು ಹಿರಿಯರಿದ್ದೀರಿ, ಒಳ್ಳೆ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದೀರಿ. ಒಂದೇ ಒಂದು ಪ್ರಶ್ನೆ ಕಳೆದಾಗ ನಾನು ಕೇಳೋವಂಥದ್ದು, ಈಗ DK ಶಿವಕುಮಾರ್ ಅವರು ನಾನು ಹಾಲು ಕರ್ಕೊಂಡು ಬಂದಂಥ ಒಬ್ಬ ರೈತ ಅಂತ ಹೇಳ್ತಾರೆ, ಬಡ ರೈತ ಅಂತ ಹೇಳ್ತಾರೆ. ನೀವು ನಿಜವಾಗ್ಲೂ ರೈತರಾಗಿದ್ದರೆ ಜನಗಳ ಕಷ್ಟ ಕಾರ್ಪಣ್ಯಗಳನ್ನ ಅರ್ಥ ಮಾಡ್ಕೊತಿದ್ರಿ. ಒಬ್ಬ ಬಡ ರೈತ ಜನಗಳ ಕಷ್ಟ ಕಂಡಿದ ತಕ್ಷಣ ಹಂಗೆ ಮರಗೋಗ್ಬಿಡ್ತಾನೆ. ಆ ರೀತಿ ನೀವು ಇಷ್ಟು ಸಾವಿರಾರು ಕುಟುಂಬಗಳನ್ನ, 40 ರಿಂದ 50 ಸಾವಿರ ಕುಟುಂಬಗಳನ್ನ ಒಕ್ಕಲೆಬ್ಬಿಸಿದ್ರಿ. ಇದ್ರ ಜೊತೆಗೆ ಬಡಾವಣೆಗಳು ಅಂತೇಳಿ ಅದನ್ನು ಒಕ್ಕಲೆಬ್ಬಿಸ್ತಾ ಇದ್ದೀರಿ. ಎಲ್ಲರಿಗೂ ರಿಂಗ್ ರಸ್ತೆ ಪಕ್ಕ ಏನು ಲೇಔಟ್ ಮಾಡ್ತೀರಿ ಅಲ್ಲೆಲ್ಲ ಒಂದು ಅರ್ಧ ಸೈಟು, ಒಂದು ಸೈಟು, ಅವರು ಸೈಟು ಮತ್ತು ಮನೆಗಳು ಯಾವ ರೀತಿ ಕಟ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಅದೇ ಥರ ಒಂದೊಂದು ಸ್ಕೂರ್ ಕಲ್ಪಿಸ್ಕೊಡಿ. ಅಲ್ಲೇ ಅವ್ರ ಬದುಕು ಅಲ್ಲೇ ಕಟ್ಕೊಳ್ಳಿ, ಚೆನ್ನಾಗಿರಲಿ ಅವರು ಕೂಡ. ಬಡವರಿಗೆ ನಿರ್ಗತಿಕ ಬೀದಿ ಪಾಲಾಗ್ತಾ ಇದ್ದಾರೆ. ಅವ್ರಿಗೆಲ್ಲ ಸುತ್ತಮುತ್ತ ಪೆರಿಫೆರಲ್ ರಿಂಗ್ ರೋಡ್ ಸುತ್ತಮುತ್ತ ಕೊಡ್ಲಿ ಸೈಟ್ಗಳು. ಅಲ್ಲ, ಮಾಡಿಲ್ಲ ಅಂತೆಲ್ಲ ಮಾಡಿದ್ದಾರೆ, ಆದರೆ ಬೆರಳೆ ಎಣಿಕೆ ಎಷ್ಟು ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಸಿಗಬೇಕು, ಪ್ರತಿಯೊಬ್ಬರು ಅದರಲ್ಲಿ ಬದುಕಬೇಕು, ಅಲ್ಲಿ ಒಂದು ಸೂರು ಸಿಗಬೇಕು, ನೆರಳು ಸಿಗಬೇಕು ಅಂತ ಮಾಡಿ.
ಮಾಡ್ತಾ ಇದ್ದೀವಿ ಅಂತ ತೋರ್ಸಕ್ಕೋಸ್ಕರ ನಿಮ್ಮ ಮಾಡುವಂತ ಕಾರ್ಯಕರ್ತರಿಗೋಸ್ಕರ ಮಾಡಬೇಡಿ ಸ್ವಾಮಿ, ಅದೇ ನಿಮ್ಮ ಸೇವಕರಿಗೋಸ್ಕರ ಮಾಡಬೇಡಿ ಸ್ವಾಮಿ, ಜನಗಳ ಪರವಾಗಿ ಮಾಡಿ. ಏನು ಮಾಡೋದು ಬೇಡ, ಯಾರು ಬಡವರು ಏನು ಮಾಡಕ್ಕೆ ಹೋಗ್ಬೇಡಿ. ಆ ಇರೋ ಬದುಕನ್ನ ಪಾಪ ಏನೋ ಮಾಡಿ ಕಟ್ಟಿದ್ರೆ ಅದನ್ನಾದ್ರೂ ಬಿಡಿ ಸ್ವಾಮಿ. ನೀವೇನು ನಿಮ್ಮ ಮನೆಯಿಂದ ಸ್ವಾಮಿ ಯಾರು ನಿಮ್ಮ ಮನೆಯಿಂದ ನಿಮ್ಮ ಆಸ್ತಿಗಳನ್ನ ಕೊಡಬೇಡಿ. ಏನೋ ಬಲರಾಮ್ ಅವರು ಹೇಳಿದ್ರು, ಯಾಕಂದರೆ ಆ ನೋವು ನಲಿಗಳು ರೈತರಿಗೆ ಏನು ಸಮಸ್ಯೆಗಳು ಅಂತ ಹೇಳ್ತಾರೆ. ಏನು ಕೊಡಬೇಡಿ ಸ್ವಾಮಿ, ನಿಮ್ಮ ಆಸ್ತಿ ನೀವೇ ಇಟ್ಕೊಳ್ಳಿ. ಆದರೆ ಈಗೇನು ಬದುಕು ಕಟ್ಕೊಂಡು ನೆಮ್ಮದಿಯಾಗಿ ಮಾಡ್ತಿರಲ್ಲ, ಅವ್ರು ನೆಮ್ಮದಿಯಾಗಿ ಇರೋದು ಬಿಡಿ ಸ್ವಾಮಿ. ನೆಮ್ಮದಿಯಾಗ ಯಾಕೆ ಒಕ್ಕಲೆ ಬರ್ತೀರ ಅವ್ರಲ್ಲ? ಎಷ್ಟು ಈಗಿರಿ ಸರ್ಕಾರ ಒಂದು ಸಾರಿ ನಿವೇಶನದಲ್ಲಿ ಅದಕ್ಕೆ ನೀವು ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ಕರೆಂಟ್ ಆಗಲಿ, ನೀರಿನ ಸೌಕರ್ಯ ಆಗಲಿ, ರಸ್ತೆ ಸೌಕರ್ಯ ಆಗಲಿ, ಟ್ಯಾಕ್ಸ್ ಕಟ್ಟಿಸ್ಕೊಂಡ್ಮೇಲೆ ಹೊಡಿಬಾರ್ದ್ರಿ. ಇರ್ಬು ತರಬೇಕ್ರಿ. ಯಾವ ಕಂಟ್ರಿಲೂ ಇಲ್ಲ ರೀ, ನಮ್ಮ ಭಾರತ ದೇಶದಲ್ಲೇ ನೋಡ್ರಿ. ಇಲ್ಲಿವರೆಗೂ ಈ 20 ವರ್ಷದಲ್ಲಿ ಬೇರೆ ಯಾವುದೇ ಬೇರೆ ದೇಶಗಳಲ್ಲಿ ಇದೆಯಾ ಈ ಕಾನೂನು? ಇದೆಯಾ? ಇಲ್ಲ. ಈ ಕಾನೂನು ಈ ದುರಾಡಳಿತ ಇರೋದು, ಈ ದಬ್ಬಾಳಿಕೆ ಇರೋದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅದು ಇರೋದು. ನಮ್ಮ ಕರ್ನಾಟಕದಲ್ಲಿ ಹೇಳ್ತಿಲ್ಲ, ಬೇರೆ ಕಡೆ ಇದೆ. ಈ ಉತ್ತರ ಪ್ರದೇಶದಲ್ಲಿ ಅಲ್ಲೂ ನಮ್ಮ ಸಾಮಾರ ನಮ್ಮ ಯಾಕೆ ಇಷ್ಟು ಒಟ್ಟು ಕಿತ್ಕೋತಿರಲ್ಲ? ಊಟಕ್ಕೂ ಎಲ್ಲಿಲ್ಲ ಸಮೇತ ಎತ್ಕೊಂಡು ತಿನ್ಬಿಡ್ತಾರಲ್ಲ, ಅಷ್ಟೇ ಬಿಡ್ರಿ. ನಿಮ್ದೆ ಬರ್ತದೆ ಬಿಡ್ರಿ. ಅಲ್ಲ, ಊಟ ಅವ್ರಿಕ್ಕಿಲ್ವಲ್ಲ, ಊಟ ಅವ್ರಿಕ್ಕಿದೆ, ಎಂಟು ಎತ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ. ಊಟ ಪಾಪ ಇವರೇ ಅಡುಗೆ ಮಾಡಿ, ಇವರೇ ಅಕ್ಕಿ ತಗೊಂಬಂದು ದುಡ್ಡು ಕೊಟ್ಟು ಎಲ್ಲ ಮಾಡಿ, ಇವರೇ ಎಲೆ ಬಡಿಸ್ಕೊಂಡಿದ್ದಾಗ ಇವ್ರು ಬಂದು ಇವರು ಏಕ ಎಲೆನೇ ಹೇಳ್ಕೊಂಡು ಹೋಗ್ಬಿಟ್ರೆ ಇದು ಲೆಕ್ಕಾಚಾರ. ನಿಜವಾಗ್ಲೂ ಅನ್ಯಾಯ, ಅಧರ್ಮ, ತುಂಬ ವ್ಯತ್ಯಾಸ ಇದೆ. ಇದನ್ನು ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಪಬ್ಲಿಕ್ ಜೊತೆ ಮಾತಾಡಿ ಅವರ ಒಪ್ಪಿಗೆಗಳನ್ನು, ಅನಿಸಿಕೆಗಳನ್ನು, ಅವರ ವಿಷಯ, ಅವರ ಮನಸ್ಸಿನಲ್ಲಿ ಏನು ವಿಷಯ ಇದೆ, ಅವ್ರು ಏನು ಬಂದರೆ ಹೊಸದಾಗಿ ಏನಾದರೂ ಪೆರಿಫೆರಲ್ ತೊಂದರೆ ಆಗಲಿ, ತೊಂದರೆ ಆಗಲಿ, ತೊಂದರೆ ಆಗಲಿ, ತೊಂದರೆ ಆಗಲಿ ಬಂದರೆ ಏನೇನು ತೊಂದರೆಗಳಿಗೆ ಅವರು ಒಳಗಾಗ್ತಾರೆ ಅನ್ನೋದನ್ನು ತಿಳ್ಕೊಂಡು ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ ಮಾತ್ರ ನಿಮಗೆ ಏನಾದರೂ ಒಂದು ಯೋಜನೆ ಮಾಡೋದಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಟ್ಕೊಂಡಿದ್ದೀರಾ ಅಂತ ಜನಗಳ ಹತ್ರ ನಾವು ಹೇಳ್ಬೋದು. ಈಗ ನಾವು ಕೇಳ್ತಾ ಇರೋದು ಏನಂದರೆ, ನಿಮ್ಮ ಬಗ್ಗೆ ಮತ್ತು ನಿಮ್ಮ ಸರ್ಕಾರದ ಬಗ್ಗೆ ನೀವು ಮಾಡ್ತಾ ಇರುವಂಥ ಎಲ್ಲ ಕಾರ್ಯಗಳನ್ನು ಉದ್ದಕ್ಕೂ ಹೇಳ್ತಾನೇ ಬರ್ತಾ ಇದ್ದೀವಿ. ಅದರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾನೇ ಬರ್ತಾ ಇದ್ದೀವಿ. ಆ ಚರ್ಚೆಗಳು ಸರಿಯಾಗಿದೆಯಾ ಇಲ್ವಾ ಅನ್ನೋ ಯೋಚನೆ ಕೂಡ ಮಾಡದೆ, ಅದನ್ನು ನೋಡದೆ ಹಾಗೇನೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಇದು ಅಕ್ಷಮ್ಯ ಅಪರಾಧ. ದಯಮಾಡಿ ಇದನ್ನೆಲ್ಲ ನೋಡಿ ಸರಿಯಾದಂಥ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡೋದು ನಮ್ಗೆ ಒಳ್ಳೇದು ಮಾಡೋಕ್ಕೋಸ್ಕರನೇ ಮಾಡೋದು. ಆದರೆ ಬೇರೆಯವ್ರಿಗೆ ಯಾವುದೋ ಹೊರದೇಶದವ್ರಿಗೆ ಒಳ್ಳೇದು ಮಾಡೋಕ್ಕೆ ದಬ್ಬಾಳಿಕೆಯನ್ನು ಬಿಟ್ಟುಬಿಡಿ. ತಲೆ ಒಳಗಡೆ ಕೆಟ್ಟ ಆಲೋಚನೆಗಳನ್ನು ದಯಮಾಡಿ ಬಿಟ್ಬಿಡಿ. ಯೋಜನೆಗಳನ್ನು ಮಾಡಬೇಕಾದ್ರೆ ಸರಿಯಾದಂಥ ರೀತಿಯಲ್ಲಿ ಸಭೆಗಳನ್ನು ಸೇರಿಸಿ ವಿಷಯಗಳನ್ನು ತೆಗೆದುಕೊಂಡು ಎಲ್ಲ ಒಂದು ಸರಿಯಾದಂಥ ರೀತಿಯಲ್ಲಿ ದೇಶನೂ ಚೆನ್ನಾಗಿರುತ್ತೆ. ದೇಶದಲ್ಲಿ ಬದುಕ್ತಾ ಇರುವಂತಹ ಜನಗಳು ನೆಮ್ಮದಿಯಿಂದ ಬದುಕುವಂಥ ಶಕ್ತಿಗಳು ಏನಾಗಿದೆ ಶಿವಕುಮಾರ್ ಸರ್, ಏನು ಗೊತ್ತಾ, ಈಗ ಈ ಕರ್ನಾಟಕ ಜನತೆ ಕನ್ನಡಿಗರು ಹಸು ಸ್ವಭಾವದ ಅಂತ ಗೊತ್ತಾಗ್ಬಿಡ್ತೀವಿ. ಎಲ್ಲದಕ್ಕೂ ಅಲ್ಲ ತುಂಬ ಸಾಕ್ತಂತ. ಯಾಕೆಂತ ಕೇಳಿ, 30-35-40 ಟೆಲಿಫೋನ್ ಇದು 50 ಪೈಸೆ ಜಾಸ್ತಿ ಮಾಡಿದ್ದಾರೆ ಅಂದರೆ ಎಲ್ಲ ರಸ್ತೆಗಳಿಗೂ ಫೋನ್ ಮಾಡೋದು ಸಾಕು. ಯಾವುದೋ ಒಂದು ಬೆಲೆ ಜಾಸ್ತಿ, ಹೆಲ್ಮೆಟ್ ಆಯಿತು 10 ಪೈಸೆ ಜಾಸ್ತಿ ಆಯಿತು, ಇಮಿಡಿಯೇಟು ಹೆಲ್ಮೆಟ್ ಏನೋ ಮಾಡೋರು ಬೀದಿ ಬಂದ್ಬಿಡ್ತಾರೆ. ಹೌದು, ಏನಾಗಿದೆ, ನಿಮ್ಮ ತಲೆನೇ ಹೊಡಿತಾರೆ ಅಂದ್ರೆ ಯಾರೋ ಬರೋದು ಕೇಳಿದೆ. ಅದೇ ಇತ್ತು. ಇವರು ವೀಕ್ ಪಾಯಿಂಟ್ ಇಟ್ಕೊಂಡ್ರು ಕರ್ನಾಟಕದವ್ರು, ಸ್ವಾದು ಸ್ವಭಾವದವರು. 27 ಹೊಡೆದ್ರು ಬಾಯಿ ತೆಗೆದಲ್ಲ ಸ್ವಾಮಿ. ನೀವು ಹೇಳಿ ಕರ್ನಾಟಕದವರು ಅಂತಂದ್ರೆ ಅವ್ರು ಮಾಡ್ತಾ ಇರೋರು ಕರ್ನಾಟಕದವರೇ ಸ್ವಾಮಿ, ಅವ್ರೇನು ಬೇರೆಯವರು ಇಲ್ಲ. ಅವರು ಅವರೇನೆ. ಮಾನ ಮರ್ಯಾದೆ ಎಲ್ಲರ ಜೊತೆ ಬೆರೀರಿ, ಆವಾಗ ಸರಿಯಾದಂಥ ರೀತಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಈ ಚರ್ಚಾಕೂಟದಲ್ಲಿ ಮಾತಾಡ್ತಾ ಇದ್ದಂಥ ಶಿವಕುಮಾರ್ ಅವ್ರಿಗೂ ಹಾಗೂ ರಾಮರಾವ್ ಅವ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ, ಇಷ್ಟೊತ್ತು ಮಾತಾಡೋದಕ್ಕೆ ಪೂರ್ವಕ ಅಭಿನಂದನೆಗಳು. ಸರ್ ನಿಮಗೂ ಕೂಡ ಸರ್ ಏನು ನಮ್ಮ ಒಂದು ಪೂರ್ವಕ ಅಭಿನಂದನೆಗಳು. ಮಾಡ್ತಾರಂಥ ಒಂದು ಕಾರ್ಯಕ್ರಮದಿಂದ ಸಾವಿರ ಜನರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಮಾಡ್ತಾ ಇದ್ದೀರಾ ಅಂತ ನಿಮಗೂ ಒಂದು ಅಭಿನಂದನೆ ಸಲ್ಲಿಸ್ತಾರೆ. ಒಳ್ಳೆ ಕೆಲಸ ಮಾಡಿ, ಧನ್ಯವಾದಗಳು. ಒಳ್ಳೆಯದಾಗಿ. ಜೈ ಹಿಂದ್, ಜೈ ಕರ್ನಾಟಕ.